ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೀನಿ. ನಾನು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ. ನಾನು ಗಾಂಧಿ ಕುಟುಂಬದ ನಿಷ್ಠಾವಂತ. ಇದೇ ಕಾರಣಕ್ಕಾಗಿ ಸಿಎಂ ಆಗಬೇಕು, ಮುಖ್ಯಮಂತ್ರಿ ಆಗಿಯೇ ಸಿದ್ಧ ಅಂತ ಆಗಾಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಲೇ ಇದ್ದಾರೆ. ಆದ್ರೀಗ ಅವರ ಸಿಎಂ ಆಗುವ ಕಾಲ ಸನ್ನಿಹಿತವಾದಂತಿದೆ. ಮುಂಬರುವ ಹೊಸ ವರ್ಷ ಡಿಕೆಶಿಗೆ ಹೊಸ ಯೋಗ ಹೊತ್ತು ತರ್ತಿದೆ. ಡಿಸಿಎಂ ಡಿಕೆಶಿ ಸಿಎಂ ಆಗುವ ಕಾಲ ಸನ್ನಿಹಿತ. ಹೊಸ ವರ್ಷದಿಂದ ಡಿಕೆಶಿ ಮುಟ್ಟಿದ್ದೆಲ್ಲ ಚಿನ್ನ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಮುಂಬರುವ 2025ರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿಯೇ ಆಗ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಆಗುವ ಸಾಧ್ಯತೆಯೇ ಇಲ್ಲ ಎನ್ನಲಾಗ್ತಿದೆ. ಅದಕ್ಕೆ ಕಾರಣ 2025ರ ಭವಿಷ್ಯ. ಹೌದು, ಡಿಸಿಎಂ ಡಿಕೆಶಿದು ವೃಷಭ ರಾಶಿ. ಈ ರಾಶಿಯವರಿಗೆ ಹೊಸ ವರ್ಷದಿಂದ ಉನ್ನತ ಸ್ಥಾನಮಾನ ಸಿಗುವ ಸಾಧ್ಯತೆ ಹೆಚ್ಚಿದೆ. ಅದರಲ್ಲೂ ಮಾರ್ಚ್ ನಂತರ ಡಿಕೆಶಿ ಮುಟ್ಟಿದ್ದೆಲ್ಲ ಚಿನ್ನ ಅಂತೆ. ಇದನ್ನು ನಾವು ಹೇಳ್ತಿಲ್ಲ, ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಭವಿಷ್ಯ ನುಡಿದಿದ್ದಾರೆ. ಈ ರಾಶಿಯವರು ಏನಾದರೂ ಸಾಧನೆ ಮಾಡಲಿಕ್ಕಿದ್ರೆ ಹೊಸ ವರ್ಷದಲ್ಲಿ ಮಾಡಿಕೊಳ್ಳಬಹುದು ಅಂದಿದ್ದಾರೆ. ಈ ಮೂಲಕ ಡಿಸಿಎಂ ಡಿಕೆಶಿ ತಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು ಅಂತ ಸುಳಿವು ಕೊಟ್ಟಿದ್ದಾರೆ. ರಾಶಿಗೆ ಈಗ ಜನ್ಮೇ ಗುರು ದುಃಖದಾಯಕ. ಒಂದು ನೆಮ್ಮದಿ ಇಲ್ಲ, ಜನ್ಮದಲ್ಲಿ ಗುರು ಇರುವಂಥದ್ದು. ಆದರೆ ಏಕಾದಶ ಸ್ಥಾನದಲ್ಲಿ ರಾಹು ಇರುವಂಥದ್ದು. ಒಂದು ಕಡೆಯಿಂದ ಉನ್ನತ ಸ್ಥಾನಮಾನಗಳು ಇದೆಲ್ಲ ಸಿಕ್ಕುವಂಥದ್ದು ಉಂಟು. ಮಾರ್ಚ್ ನಂತರ ಅವರಿಗೆ ಇನ್ನಷ್ಟು ಲಾಭಗಳನ್ನೇ ಹೇಳಬೇಕಲ್ಲದೆ ನಷ್ಟ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಅಲ್ಲದೆ ಮೇಯ ನಂತರ ವೃಷಭ ರಾಶಿಗೆ ದ್ವಿತೀಯದಲ್ಲಿ ಗುರು ಬರುವಂಥದ್ದು, ಅದು ತುಂಬ ಒಳ್ಳೆಯದು. ನಮ್ಮ ಕೆಲವು ರಾಜಕೀಯ ನಾಯಕರ ಹೆಸರನ್ನು ಉಲ್ಲೇಖ ಮಾಡಬೇಕಾಗ್ತದೆ. ಡಿಕೆ ಶಿವಕುಮಾರ್ ಅವರಿಗೂ ಕೂಡ ವೃಷಭ ರಾಶಿ, ದ್ವಿತೀಯದಲ್ಲಿ ಗುರು ಬರ್ತಾನೆ, ಏಕಾದಶದಲ್ಲಿ ಶನಿ ಇರ್ತಾನೆ. ಇದೊಂದು ಒಳ್ಳೆಯ ಸಮಯ. ಅವರೇನಾದರೂ ಅವರ ಚಿಂತನೆಯಲ್ಲಿ ಸಾಧನೆ ಮಾಡಬೇಕಿದ್ರೆ ಈಗ ಮಾಡಿಕೊಳ್ಬೋದು. ಅದು ಆ ದಿವಸಗಳು ಕಳೆದು ಹೋದರೆ ಮತ್ತೆ ಸಾಧನೆ ಮಾಡಿದ್ದು ಪ್ರಯೋಜನ ಇಲ್ಲ ಅಂತ ಹೇಳಿ ಆಗ್ತದೆ. ಯೋಗ ಬರಬೇಕು. ಡಿಕೆಶಿ ಸಿಎಂ ನಿಜವಾಗುತ್ತಾ ಜ್ಯೋತಿಷ್ಯ? ಈಗಾಗಲೇ ಡಿಸಿಎಂ ಆಗಿರುವ ಡಿಕೆಶಿ ಇನ್ನೊಂದು ಮೆಟ್ಟಿಲು ಹತ್ತಿ ಸಿಎಂ ಆಗಬೇಕು ಅಂತ ಕಳೆದ 1.5 ವರ್ಷದಿಂದ ಕನಸು ಕಾಣ್ತಿದ್ದಾರೆ. ತಮ್ಮ ಬೆಂಬಲಿಗರ ಮೂಲಕವೂ ಸಿಎಂ ದಾಳ ಉರುಳಿಸುತ್ತಲೇ ಇದ್ದಾರೆ. ಆ ನಿರಂತರ ಪ್ರಯತ್ನದ ಫಲವಾಗಿ ಡಿಕೆಶಿಗೆ ಸಿಎಂ ಆಗುವ ಯೋಗ ಕೂಡಿ ಬಂತ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಯಾಕಂದ್ರೆ ಈಗಾಗಲೇ ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯವರಿಗೆ ಉನ್ನತ ಸ್ಥಾನಮಾನ ಸಿಗುವ ಸಾಧ್ಯತೆ ಹೆಚ್ಚಿದೆಯಂತೆ. ಈ ಎಲ್ಲ ಸಾಧ್ಯತೆಗಳಿಂದ ಡಿಕೆ ಶಿವಕುಮಾರ್ ಸಿಎಂ ಆಗಬಹುದಂತೆ. ಮುಡ ಹಗರಣದಲ್ಲಿ ಸಿಲುಕಿದ ಸಿದ್ದು ಕೆಳಗಿಳಿದ್ರೆ ಡಿಕೆಶಿ ಸಿಎಂ. ಇನ್ನು ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಯೂ ಇಲ್ಲ ಅಂತ ಎದೆತಟ್ಟಿ ಹೇಳಿಕೊಳ್ತಿದ್ದ ಸಿಎಂ ಸಿದ್ದರಾಮಯ್ಯಗೆ ಮೂಡ ಹಗರಣ ಸಂಕಷ್ಟ ತಂದಿದೆ. ಮೂಡದಲ್ಲಿ 14 ನಿವೇಶನಗಳನ್ನ ಅಕ್ರಮವಾಗಿ ಪಡೆದಿದ್ದಾರೆ ಅಂತ ಆರೋಪ ಕೇಳಿ ಬಂದಿದ್ದು, ಇಡಿ ಲೋಕಾಯುಕ್ತ ತನಿಖೆ ನಡೆಯುತ್ತಿದೆ. ಈ ಪ್ರಕರಣದಲ್ಲಿ ಸಿಎಂ ಮೊದಲನೇ ಆರೋಪಿಯಾದ್ರೆ ಸಿದ್ದು ಪತ್ನಿ ಪಾರ್ವತಿ 2ನೇ ಆರೋಪಿಯಾಗಿದ್ದಾರೆ. ಒಂದು ವೇಳೆ ಆರೋಪ ಸಾಬೀತಾದ್ರೆ ಸಿಎಂ ರಾಜೀನಾಮೆ ಕೊಡುವ ಸನ್ನಿವೇಶ ಸೃಷ್ಟಿಯಾಗಬಹುದು. ಆದ್ರೆ ಈ ಹೊತ್ತಲ್ಲಿ ಕಾಕತಾಳೀಯವೋ ಆಕಸ್ಮಿಕವೋ ಎಂಬಂತೆ ಡಿಕೆಶಿಗೆ ಪಟ್ಟದಕ್ಕಬಹುದು. ಈಗಾಗಲೇ ಡಿಕೆಶಿ ವಿಚಾರದಲ್ಲಿ ಜ್ಯೋತಿಷಿಗಳು ಹೇಳಿದಂತೆ ಸಿಎಂ ಆಗುವ ಎಲ್ಲಾ ಕಾಲ ಕೂಡಿ ಬರಬಹುದು. ಒಟ್ನಲ್ಲಿ 2025 ಡಿಸಿಎಂ ಡಿಕೆಶಿ ಪಾಲಿಗೆ ಗೋಲ್ಡನ್ ಆಪರ್ಚುನಿಟಿ ಆಗಿರಲಿದೆ ಅಂತ ಜ್ಯೋತಿಷಿಗಳು ಹೇಳಿದ್ದು, ಅವರು ಹೇಳಿದಂತೆ ಡಿಕೆ ರಾಜ್ಯದ ಅಧಿಪತಿ ಆದ್ರೂ ಆಗಬಹುದು. ಆದ್ರೆ ಜ್ಯೋತಿಷಿಗಳ ಭವಿಷ್ಯ ನಿಜವಾಗುತ್ತಾ ಅಥವಾ ಸುಳ್ಳಾಗುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.